ಮಡಬಾಯಿ ಹತ್ರ ಬಂದೆ. ಇದೇನು ಮಡಬಾಯಿ ಆಗಿಲ್ಲ, ನೀರು ಕಡೆಗೆ ಹೋಗ್ತೈತೆ. ಇವಾಗ ಅಲ್ಲೇದೊಂದು ತೆಗ್ದು ಅಲ್ಲಿವರೆಗಡೆ ಒಂದು ಬಾಳೆಗೊನೆ ಇತ್ತು ಇಕ್ಕೊಂಬಂದೆ. ಇವಾಗ ಮನೆ ಹತ್ರ ಹೋಗ್ಬೇಕು. ಇನ್ನೊಂದು ಸತಿ ನೋಡ್ತೀನಿ ನೀರು ಬತ್ತಾಯ್ತು. ಫೈನಲಿ ಅರ್ಧ ಮೋಡಿ ಮುಗ್ದಿದೆ. ಇವಾಗ ಯಾರೂ ಕಿತ್ತಾಕಿರಲಿಲ್ಲ ಸದ್ಯಕ್ಕೆ. ನೋಡೋಣ ಅಣ್ಣ ಇಲ್ಲಿ ಬಿಟ್ಬಿಟ್ಟು ಉಕ್ಕಿ ಹೊಡ್ಯಕ್ಕೆ ಹೋಗ್ತೀನಿ. ಇವ್ರುಗಳೇ ನೀರು ನಮ್ಮ ತೋಟಕ್ಕೆ ಏನು ರೈಸಲ್ಲಿ ಹೋಗ್ತೈತಿ. ಇಡೀ ಪೈಪ್ ಪೂರ ನೀರು ಹೋಗ್ತೈತಿ ನೋಡ್ರಿ. ಎಷ್ಟು ಫಾಸ್ಟಾಗಿ ಹೋಗ್ತೈತೆ ನೋಡ್ಕೊಳ್ಳಿ ನೀವೇ ನೀರು. ಫೈನಲಿ ಮುಗೀತು, ಹೋಗ್ತಾ ಇದೀನಿ ಮಂತಕ್ಕೆ. ಇಲ್ಲಿ ಫುಲ್ಲು ಡೀಸೆಲ್ ಕಲೆ ಐತೆ, ಹಂಗಾಗಿ ಡೀಸೆಲ್ ಥರ ನಾವು ಒಂದು 10 ಲೀಟ್ರು ಅಂತ ಕ್ಯಾನ್ ತಗೊಂಬಿಟ್ಟು ಹೋಗ್ತಾ ಇದ್ದೀನಿ. ಬರ್ರಿ ಡೀಸೆಲ್ ಬಂಕ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಇಲ್ಲ ಡೀಸೆಲ್ ತಗೊಂಬರ್ಬೇಕಾರೆ ಹೂ ಗೇಯ್ಬೇಕಾರೆ ಈ ನೀರು ಪಾರ್ ಬಿಡ್ಬೇಕಾರೆ ನೋಡು ಎಲ್ಲಿದ್ರು ಆರು ಬಂದುಬಿಡ್ತಾವೆ. ಗೇಯ್ಬೇಕಾರೆ ಎಂಥವರ ಹುಳ ಸಿಗ್ತವೆ ಅಂತ ಇದ್ರಗಳೇ. ಇವತ್ತಿಂದ ಇಷ್ಟೇ ಅಂತ ಹೇಳ್ತಾ ಇವಾಗ ಹೋಗ್ತಾ ಇದ್ದೀನಿ ಮಂತಕ್ಕೆ. ನಾಳೆ ಇನ್ನು ಹೊಡಿಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ನಡಿದವ್ರುಗಳೇ ನೆನ್ನೆಲಾಗ ಹೇಳಿದ್ನಲ್ಲ ಬೆಳಿಗ್ಗೆ ಹೋಗಿ ಕೆರೆ ನೀರು ಕಟ್ಟಬೇಕು ಅಂತ. ಅದಕ್ಕೆ ಬೆಳಗ್ಗೆ ತೋಟದ ಬಂದಿದ್ದೀನಿ. ಇದು ನಮ್ಮ ತೋಟದ ಪಕ್ಕದ ಕಟ್ಟೆ. ಏನು ಚಳಿ ಆಗ್ತಿದೆ ಅಂತ ಅಲ್ಲಿ ಇಬ್ನಿ ಎದಳ್ತಿರೋದು ನಿಮಗೆ ಕಾಣಿಸ್ಬೋದು ನೋಡ್ರಿ. ಅಲ್ಲೆಲ್ಲ ಇಬ್ನಿ ಎದಳ್ತಾ ಐತೆ. ಇಲ್ಲೆಲ್ಲ ಬಿಸಿಲು ಕಡೆ ನೋಡ್ರಿ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲೇ ಇದೆ ನಮ್ಮ ತೋಟ. ಅಲ್ಲಿ ತೆಂಗಿನ ಗಿಡ ಕಾಣಿಸ್ತಿದ್ದಾವಲ್ಲ ಬಗ್ಗಿರೋವು, ಅವೇ ತೋಟ. ಹೋಗಿ ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡಿ ಮಂತಕ್ಕೆ ನೀರು ಬಿಟ್ಟು ಅಲ್ಲಿ ಮಂತಲ್ಲಿ ಒಂಚೂರು ಉಕ್ಕಿ ಹೊಡೆಯೋದೈತೆ. ಎಲ್ಡ್ ಮಾಡಿ ಹೊಡೆದು ನಿನ್ನೆ ತೋರ್ಸೋಕ್ಕಾಗಲಿಲ್ಲ, ನೈಟಲ್ಲಿ ಲಾಗ್ ಮಾಡಿದ್ದು. ಇವಾಗ ಅದು ಹೊಡೆದು ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತು ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡ್ತೀನಿ. ಇವಾಗ ಬರ್ರಿ ತೋಟ ತೊಳಿಕ್ಕೆ ಹೋಗ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡಿ ಚೆಕ್. ಇವಾಗ ತೋಟದ ಹತ್ರ ಬಂದೆ, ಮೋಟ್ರ್ ಸ್ಟಾರ್ಟ್ ಮಾಡಿ ಕ್ಯಾಬ್ ಕಳಿಸಿದ್ದೀನಿ. ಅಲ್ಲಿದು ನಮ್ಮ ಚೆನ್ನಾಗಿ ಬದೈತೆ. ಇಲ್ಲದಕ್ಕೆ ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡಿ ಮಂತಕ್ಕೆ ನೀರು ಕಳಿಸಿ ಇಲ್ಲದು ಕೆರೆ ನೀರು ಕಟ್ಕೊಂಬರ್ಬೇಕಾದ್ರೆ ತೋರಿಸ್ತೀನಿ ಅವ್ರುಗಳೇ. ಮೋಟ್ರ್ ಚೆಕ್ ಮಾಡಿದ್ದಾಯಿತು. ಇವಾಗ ನೀರು ಮಂತಕ್ಕೆ ತಿರುಗಿಸಿದ್ದೀನಿ. ಗೇಟಲ್ಲು ಮಂತಕ್ಕೆ ಹೋಗ್ತೈತೆ. ಇವಾಗ ಇದನ್ನು ಕ್ಯಾಪ್ ಹಾಕ್ಬಿಟ್ಟು ಗುದ್ಲಿ ತಗೊಂಡು ಅಲ್ಲಿ ಮಡಬಾಯಿ ಹತ್ರ ಹೋಗ್ಬಿಟ್ಟು ನೀರು ಕಟ್ಟಬೇಕು. ಬನ್ನಿರಿ ಇವಾಗ ಇದನ್ನು ಫಸ್ಟು ಕ್ಯಾಪ್ ಹಾಕ್ಬಿಡೋಣ. ಕ್ಯಾಪ್ ಹಾಕ್ಬಿಟ್ಟು ಅಲ್ಲಿ ಗುದ್ಲಿ ತಗೊಂಡು ಹೋಗ್ಬೇಕಾರೆ ಸಿಗ್ತೀನಿ ದೇವ್ರುಗಳೇ. ನೋಡಿ ಕ್ಯಾಪ್ ಹಾಕ್ತಾಯಿದ್ದೀನಿ. ಏನು ಚಳಿ, ಬೆಂಕಿ ಬಟ್ಟಣ ಬೇರೆ ತರಲಿಲ್ಲ ನಾನು. ಕೈ ನೋಡಿ ಗೈಸ್ ಎಲ್ಲ ಹೆಂಗಾಗಿದ್ದಾವೆ ಅಂತ. ಗುದ್ಲಿ ತಗೊಂಬಂದಿದ್ದೀನಿ. ಇವಾಗ ನಮ್ಮ ಕಡೆ ಇರೋ ಕಟ್ಟೆನ ಈ ಕಡೆಗೆ ಹಾಕ್ಬೇಕು. ನೀರು ಹಿಂಗೆ ಬಂದಿದ್ದು ಡೈರೆಕ್ಟ್ ನಮ್ಮ ತೋಟ ತೊಳಿಕ್ಕೆ ಹೋಗಂಗೆ ಗೈಸ್. ಇದನ್ನು ಇಲ್ಲಿಗೆ ಹಾಕ್ಬಿಟ್ಟು ಸಿಗ್ತೀನಿ, ಯಾಕೆಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ಇಲ್ಲಿಗೆ ಹಾಕ್ಬಿಟ್ಟು ಆಮೇಲೆ ಮಡಬಾಯಿ ಹತ್ರ ಒಂದು ನೀರು ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಇದು ಹಾಕ್ತೀನಿ ಬನ್ನಿ ಇವಾಗ ಇಲ್ಲಿದ್ದ ನಮ್ಮ ತೋಟದೊಳಗೆ ಸಲೀಸಾಗಿ ದಾರಿ ಮಾಡಿ ಇಲ್ಲಿ ಗುಡ್ಡೆ ಹಾಕಿದ್ದೀನಿ. ನೋಡಿರಿ ಹೆಂಗೆ ಕಾಣಿಸ್ತೈತೆ, ಎಷ್ಟು ನೀಟಾಗಿ ಹಾಕಿದ್ದೀನಿ. ಇರೋದೆಲ್ಲ ಮಣ್ಣು ಬಸ್ಕೊಂಡು ನಮ್ಮ ತೋಟಕ್ಕೆ ಅಲ್ಲಿಂದ ಬರೀ. ಇವಾಗ ಮಡಬಾಯಿಗೆ ಹೋಗೋಣ, ಹಾಕಿ ಬಿಸಿರುಗಟ್ಟಂಗೆ ಆಗ್ಬಿಟ್ಟೈತೆ. ಮಡಬಾಯಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಮಡಬಾಯಿ ಹತ್ರ ಬಂದೆ. ಇದೇನು ಮಡಬಾಯಿ ಆಗಿಲ್ಲ, ನೀರು ಕಡೆಗೆ ಹೋಗ್ತೈತೆ. ಇವಾಗ ಅಲ್ಲೇದೊಂದು ತೆಗ್ದು ಅಲ್ಲಿ ಅಡ್ಡ ಹಾಕಿ ನೀರು ತೆಗಿಬೇಕು. ಬನ್ನಿರಿ ಅದನ್ನ ಅಡ್ಡ ಹಾಕಿದ್ಮೇಲೆ ತಡ್ರಿ ಒಳಗೆ ತೋರಿಸ್ಬಿಡ್ತೀನಿ. ಇವ್ರುಗಳೇ ಇದು ಸಾರ್ಗಳೆ ಕೆರೆಯಿಂದ ಬತ್ತಾರ ನೀರು. ಕದೆ ಮಾಡ್ತಾರಂತ ಈ ವರ್ಷ, ಹಂಗಾಗಿ ನೀರು ಬಿಡ್ತಾವ್ರೆ. ಅದನ್ನು ಕಟ್ಟಿದ್ಮೇಲೆ ನಾನು ಸಿಗ್ತೀನಿ ನಿಮ್ಗಳೇ. ಅಲ್ಲಿದ್ದೆಲ್ಲ ತೆಗ್ದು ನಮ್ಮ ತೋಟದೊಳಗೆ ನೀರು ಹೋಗಿ ಮಾಡಿದ್ದೀನಿ. ನೀರು ಪಾಡಿಗೆ ನೀರು ಹೋಗ್ತೈತೆ. ಇಲ್ಲಿ ಹಾಕಿದ್ದೀನಿ ಅಡ್ಡೆಯ ಅಡಾಯಿಸಿದ. ಅಲ್ಲೊಂಚೂರು ಹೋಗಿ ಇವಾಗ ರಿಮೂವ್ ಮಾಡಬೇಕು. ಅಲ್ಲಿ ರಿಮೂವ್ ಮಾಡ್ಬಿಟ್ಟು ಸೀದಾ ತೋಟದೊಳಗೆ ನೀರು ಹೋಗ್ತೈತೆ. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ದೇವ್ರುಗಳೇ. ಕಡ್ಡಿ ಹಾಕಿ ಒಳಗೆ ಮಡಬಾಯಿ ಒಳಗೆ ಇದು ಸಿಕ್ಕಿರು ಕಡ್ಡಿ ತಾಂತಿದೆ. ಆ ಕಡೆಗೆ ಬಂದು ಎಳ್ಸಿಲ್ಲ. ಈಗ ನೋಡಿರಿ ನೀರು ಎಷ್ಟು ಜೋರಾಗಿ ಹೋಗ್ತೈತಿ. ಬನ್ನಿರಿ ಇವಾಗ ಫಸ್ಟ್ ತೋಟದೊಳಗೆ ಹೋಗ್ಬಿಟ್ಟು ನೋಡೋಣ. ಅಮ್ಮ ಫೋನ್ ಮಾಡಿತ್ತಲ್ಲ, ಬಾಳೆಗೊನೆ ಐತೆ, ಅದನ್ನು ಇಟ್ಕೊಂಬಿಟ್ಟು ಸೀದಾ ಮಂತಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಪೂಜೆ ಮಾಡ್ಕೊಂಬರೋಕ್ಕಾದ್ರೆ ಬರ್ತೀನಿ, ಇಲ್ಲ ಇದ್ರ ಪಾಡಿಗೆ ಇದು ಹಿಂಗೆ ಒಯ್ದಾ ಇರಲಿ. ನೋಡೋಣ ಬನ್ನಿ. ಅಲ್ಲಿ ಹೋಗಿ ಉಕ್ಕಿ ಬೇರೆ ಹೊಡಿಬೇಕು, ಏನೇನು ಮಾಡೋದು ನೋಡೋಣ ಬನ್ನಿ ಗೈಸ್. ನೀರು ಪಾಡಿಗೆ ನೀರು ಬತ್ತಲೇ ಐತೆ. ತೋಟದೊಳಗೆ ಡೈರೆಕ್ಟ್ ಹೋಗ್ತೈತೆ ನೀರು. ನೋಡ್ರಿ ಇಷ್ಟ ಆದೈತೆ ಅಲ್ಲೇನೆ. ಇವಾಗ ಅಂತಕ್ಕೆ ಹೋಗ್ಬಿಟ್ಟು ಬರಬೇಕು ಗೈಸ್. ಬಾಳೆಗೊನೆ ಐತೆ, ಅದನ್ನ ಇಕ್ಕೊಂಡು ಗುದ್ಲಿ ಇಲ್ಲೇ ಎಲ್ಲರೂ ಮಡಗಿ ಹೋಗ್ಬೇಕು ಗೈಸ್. ಮಂತಕ್ಕೆ ಹೋಗ್ಬಿಟ್ಟು ತಿಂಡಿ ಪಂಡಿ ತಿನ್ಕೊಂಡಿಲ್ಲ, ಕಾಫಿ ಕುಡ್ಕೊಂಬರೋಣ ಬನ್ನಿ ಗೈಸ್. ಹೋಗೋಣ ಮನೆ ಹತ್ರ. ಇದ್ರಗಳೇ ಒಂದು ಬಾಳೆಗೊನೆ ಇತ್ತು, ಇಕ್ಕೊಂಬಂದೆ. ಇವಾಗ ಮನೆ ಹತ್ರ ಹೋಗ್ಬೇಕು. ಇನ್ನೊಂದು ಸತಿ ನೋಡ್ತೀನಿ ನೀರು ಬತ್ತಾಯ್ತು ಯಾರು ಇದು ಮಾಡ್ಕೊಂಡ್ರ ಅಂತ. ಬರ್ರಿ ಇನ್ನೊಂದು ಸತಿ ಹೋಗ್ಬಿಟ್ಟು ಬರೋಣ ಮಡಬಾಯಿ ಹತ್ರ ನೋಡ್ಕೊಂಬರೋಣ. ಇದ್ರಗಳೇ ನೀರು ಪಾಡಿಗೆ ನೀರು ಹೋಗ್ತೈತೆ ನೋಡ್ರಿ. ಬೋರಿನ ತಗೋ ಹೋಗ್ಬಿಟ್ಟೈತೆ ಅಲ್ಲೇನೆ. ಬನ್ನಿರಿ ಇವಾಗ ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ಟು ಅಟ್ಟಿಗೆ ಏನಾರು ಹಾಕ್ಕೊಂಡು ಬರುವ ಅಂತ ಹೇಳ್ತಾ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೇ ನೀರು ತೋರಿಸ್ಬಿಟ್ಟು ನಿಮಗೆ ತಿಂಡಿ ಪಂಡಿ ತಿನ್ಕೊಂಡು ಅಲ್ಲದೊಂದು ಮಡಿ ಹೊಡಿಯೋದು ಏನೋ ಮಾಡೋದು ತೋರಿಸ್ಕೊಂಡು ಬರ್ತೀನಿ. ಬರ್ರಿ ಇದ್ರಗಡೆ ಹೋಗುವ ಇವಾಗ.
A few moments later. ದೇವ್ರಗಳ ನೀರು ಬತ್ತೈತೆ. ನಾನು ಒಂದು 3 ಸಾಲ ಬರ್ತಾ ಇದ್ದೀನಿ, 2ನೇ ಸಾಲಲ್ಲಿ. ಇವಾಗ ಒಂದು ಮಡಿ ಹೊಡೆಯೋಣ, ಯಾಕೋ ಗಾಡಿ ಬೆಳಗ್ಗೆ ಸ್ಟಾರ್ಟ್ ಆಗ್ತಿಲ್ಲ ದೇವ್ರಗಳ. ಇವಾಗ ಬಾನೆಟ್ ಮುಚ್ಚಿ ನೋಡಿದೆ, ಲೂಸ್ ಕಂಡಕ್ಟ್ ಐತೆನ ಸ್ಟಾರ್ಟ್ ಆಗ್ತದೆ. ನೋಡೋಣ, ಒಂಚೂರು ರೀಟ್ ಮಾಡೋಣ. ಒಂದು ಮಡಿ ಹೊಡೆದ್ಬಿಟ್ಟು ಅಂತ ಹೊಡಿತಾ ಇದ್ದೀನಿ. ಒಂದು ಮಡಿ ಹೊಡೆದ್ಬಿಟ್ಟು ನಿಲ್ಲಿಸ್ತೀನಿ ಗಾಡಿಯ, ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಇದೇ ನೀರು ನಾನು ಅಲ್ಲಿಗೆ ಬಿಟ್ಟಿರೋದು. ಇದು ಕೆರೆತಲ್ಲಿಂದ ಬರ್ತೈತೆ ಡೈರೆಕ್ಟ್ ಹಿಂಗೆ ನಮ್ಮ ಮಲೆಶಣ್ಣ ಕಟ್ಟೆಗೆ ಹೋಗ್ತೈತೆ. ಬರೀ ಹೋಗೋಣ ಇವಾಗ ಸೀದಾ ಮನೆ ಹತ್ರ. ಈ ಕಡೆ ನೀರು ಬಿಟ್ಟಿದ್ದೀನಿ, ಇಷ್ಟ ಆದೈತೆ. ಇನ್ನೇನಿದ್ರು ಬೆಳಗ್ಗೆ ಕರೆಂಟು. ಇವಾಗ ನೋಡ್ರಿ ನಮ್ಮ ರಥ ಒಂದು ಮಡಿ ಹೊಡೆದು ನಿಂತೈತೆ. ಇವಾಗ ತಿಂಡಿ ಪಣ್ಣೆ ತಿನ್ಕೊಂಡು ಸೀದಾ ಕೆಳಗಡೆಗೆ ಹೋಗೋಣ. ಗಾಡಿ ಬಸ್ ತಗೊಂಡೋಗಿ ಮಾತಾಕ್ ನಿಲ್ಸನ್ ಬರ್ರಿ. ರಥ ನೋಡಿ ಹೆಂಗೆ ನಿಂತೈತೆ. ಇವಾಗ ತಿಂಡಿ ಪಣ್ಣೆ ತಿನ್ಕೊಂಡು ತೋಟದ ಬಂದಿದ್ದೀನಿ. ಇವಾಗ ನೋಡ್ಬೇಕು ಯಾರು ಕಿತ್ಕೊಂಡು ಕಟ್ಟೋರ ಏನು ಅಂತ. ತಿಂಡಿ ಆಯಿತು. ಇವಾಗ ಈ ಹಣ್ಣನ್ನು ಬಿಟ್ಬಿಟ್ಟು ನಾನು ಅಕ್ಕಿ ಹೊಡಿಯೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬಂದಿದ್ದವ್ರಿಗೆ ತೋರಿಸ್ತೀನಿ ಇವಾಗ ನೀರು ಬರ್ತಾಯ್ತಾ ಇಲ್ವ ಅಂತ ನೋಡೋದು. ಫೈನಲಿ ಅರ್ಧ ಮೋಡಿ ಮುಗ್ದಿದೆ. ಇವಾಗ ಯಾರೂ ಕಿತ್ತಾಕಿರಲಿಲ್ಲ ಸದ್ಯಕ್ಕೆ. ನೋಡೋಣ, ಆ ಅಣ್ಣನ ಇಲ್ಲಿ ಬಿಟ್ಬಿಟ್ಟು ಉಕ್ಕಿ ಹೊಡ್ಯಕ್ಕೆ ಹೋಗ್ತೀನಿ. ನಾನು ಉಕ್ಕಿ ಹೊಡಿಲ್ಲ ಅಂದರೆ ನಾನು ಇಲ್ಲೇ ಇರುವೆ. ಉಕ್ಕಿ ಹೊಡಿಯೋದ್ರಿಂದ ಇಲ್ಲಿ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಕಿತ್ತಾಕಿರೆ ತಿರ್ಗಾ ಇದು ಮಡಿ ಆದಿದ್ದು ಮಡಿಲೇ ಬೇರೆ ಮಡಿಗೆ ತಗೊಂಡೋಗ್ಬೇಕು. ಹಾಗಾಗಿ ಬಂದ್ಬಿಟ್ಟಿದ್ದೀನಿ. ನಾಳೆ ನಾನು ಇರ್ತೀನಿ. ಅದನ್ನೇನು ಲಾಕ್ ಮಾಡೋಕ್ಕೆ ಹೋಗಲ್ಲ ನಾಳೆದ. ಸುಮ್ಮನೆ ಕುತ್ಕೊಳ್ಳೋದು ಯಾಕೆ ಲಾಕ್ ಮಾಡೋಣ. ಇವತ್ತಿದ್ದು ಏನಾಯ್ತಾ ಉಕ್ಕಿ ಹೊಡೆಯೋದು ಅದು ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಅವಣ್ಣನ ಬಿಟ್ಬಿಟ್ಟು ಬರ್ರಿ ನಾವು ಹೋಗೋಣ. ಇವಾಗ ಸೀದಾ ಜಾವ್ ಅಂತ ಹೋಗೋಣ. ನಾವು ಅಂತಕ್ಕೆ ಹೋಗಿ ಉಕ್ಕಿ ಹೊಡಿಬೇಕು. ಮೈಕೈ ನೋವು ಜ್ವರ ಬಂದಂಗೆ ಆಯ್ತೆ ಗೈಸ್. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಅಣ್ಣ ಅಲ್ಲಿ ಅಡ್ಡ ಕಟ್ತೀನಿ ಅಂತ ಹೋಗುತ್ತೆ. ಕಟ್ಲಿ ಅಡ್ಡನ. ಇಲ್ಲಿಗೆ ಇವ್ರುಗಳ ನೀರು ನಮ್ಮ ತೋಟಕ್ಕೆ ಏನು ರೈಸಲ್ಲಿ ಹೋಗ್ತೈತಿ. ಇಡೀ ಪೈಪ್ ಪೂರ ನೀರು ಹೋಗ್ತೈತಿ ನೋಡ್ರಿ. ಎಷ್ಟು ಫಾಸ್ಟಾಗಿ ಹೋಗ್ತೈತೆ ನೋಡ್ಕೊಳ್ಳಿ ನೀವೇ. ನೀರು ಈ ನೀರಲ್ಲಿ ನಮ್ಮ ತೋಟ ಹಾಯಿಸ್ಬೇಕು. ಬೋರು ಮಂತಕ್ಕೆ ಬಿಟ್ಟಿದ್ದೀನಿ. ಅಣ್ಣನ ಬಿಟ್ಟು ಇವಾಗ ಮಂತಕ್ಕೆ ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಕೆಳಗಡೆ ಹೋಗಿ ಉಕ್ಕಿ ಹೊಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ಉಕ್ಕಿ ಹೊಡ್ಕೊಂಡು ಬರೋಣ ಅಂತ ಮನೆ ಹತ್ರ ಹೋಗ್ಬಿಟ್ಟು ಟ್ಯಾಕ್ಟ್ರಿ ತಗೊಂಡು ಹೋಗ್ಬಿಟ್ಟು ಸಿಗ್ತೀನಿ. ಕೆಳಗಡೆ ಟ್ಯಾಕ್ಟ್ರಿ ತಗೊಂಬಂದೆ. ಎರಡು ಮಾಡಿ ಹೊಡ್ಕೊಂಡು ಹೊಡಿಬೇಕು. ಒಂದು ಸಾಲ ಹೋಗಿ ಬಂದೆ. ಇದೆಲ್ಲ ಬಿದ್ದೋಗ್ಬಿಟ್ಟೈತೆ ಪಿನ್ ಉಕ್ಕಿಂದು. ಇಲ್ಲಾಂದ್ರೆ ಮಂತಕ್ಕೆ ಹೋಗಿ ಬೇರೆ ತರಬೇಕು. ಆದರೂ ನೋಡ್ತಾ ಇದ್ದೀನಿ ಆಯ್ತಾ ಏನು ಎಲ್ಲರೂ ಸಿಗ್ಬೋದಾ ಅಂತನ. ಎಲ್ಲೂ ಕಾಣಿಸ್ತಿಲ್ಲ ಒಟ್ಟಿನಲ್ಲಿ. ಪಿನ್ ಉದ್ರೋಯ್ತು. ಪಿನ್ ತಗೊಂಬರಕ್ಕೆ ನಮ್ಮ ಅಮ್ಮನ ಕರೆಸ್ಕೊಂಡೆ. ನಮ್ಮ ಅಮ್ಮ ಬಂತು. ಇವಾಗ ಹೋಗಿ ಪಿನ್ ತಗೊಂಬಂದಿದ್ದೀನಿ. ಬನ್ರಿ ಇವಾಗ ಪಿನ್ ಹಾಕೊಂಬಿಟ್ಟು ಹೊಡಿಯುವ. ಪಿನ್ ಹೋಗಿತ್ತು ಅದು. ಆ ಪಿನ್ ಒಂದು ತಗೊಂಬಂದು ಹಾಕಿದ್ದೀನಿ. ಇವಾಗ ನೋಡ್ರಿ ಆ ಪಿನ್ ಒಂದು ಹೋಗಿತ್ತು, ಅದೊಂದು ತಂದು ಹಾಕಿದ್ದೀನಿ. ಇನ್ನೇನು ಇದ್ರ ಪಿನ್ ಇದೆ, ಅದ್ರ ಪಿನ್ನು ಐತೆ, ಇದ್ರ ಪಿನ್ನು ಐತೆ. ಇವಾಗ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬರ್ರಿ ಹೊಡಿಯೋಣ. ನಮ್ಮಮ್ಮ ಅಲ್ಲಿ ಕೂತೈತೆ ನೋಡ್ರಿ. ಥ್ಯಾಂಕ್ಸ್ ಮಾ ಬಂದಿದ್ದಕ್ಕೆ. ಇನ್ನು ಅಲ್ಲೇ ಕೂತೈತೆ. ಕೂತ್ಕೊಳ್ಳಿ ಬರ್ರಿ ನಮ್ಮ ಪಾಡಿಗೆ. ನಮ್ಮಲ್ಲಿ ಇದು ಮುಗೀತು. ಇನ್ನೊಂದು ಸಾಲು ಲಾಸ್ ಹೋಗ್ಬಿಟ್ರೆ ಆ ಕಡೆ ಮಡಿಗೆ ಹೋಗ್ತೀನಿ. ಆ ಕಡೆ ಮಡಿಗೆ ಹೋಗ್ತು ಸಿಗ್ತೀನಿ ದೇವ್ರಗಳೇ ಅಂತ ಹೇಳ್ತಾ ಮುಗಿಸ್ಕೊಂಡು ಹೋಗಿ ಬರ್ರಿ ಮತ್ತಕ್ಕೆ. ಅಣ್ಣ ಕೆರೆ ನೀರು ಬಿಟ್ಟು ನೋಡೋಣ. ಮತ್ತೆ ಅಲ್ಲಿ ಬೋರಿ ನೀರು ಮುಗಿದ್ಮೇಲೆ ಇಲ್ಲಿಗೆ ಬೋರಿ ನೀರು ಇಲ್ಲಿಗೆ ಬಿಡಬೇಕು. ಇವಾಗ ಸಾಲು ಹೊಡಿಬೇಕು. ಟ್ಯಾಕ್ಸಿ ನಮ್ಮ ಹುಡುಗರು ಕೇಳ್ತಾರೆ, ಅವ್ರಿಗೆ ಕೆಲಸ ಐತೆ ಅಂತ ಹೊಡೆಯೋಣ ಬರ್ರಿ. ಇವಾಗ ಆ ಕಡೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಈ ಮಡಿಲಿ 2ನೇ ಸಾಲ ಹೋಗ್ತಿದ್ದೀನಿ. ಕೊಕ್ಕರೆಗಳು ಹೆಂಗೆ ಬಂದವೆ ಅಂತ. ಇದು ನೋಡಿದ್ಬಿಟ್ಟು ಈಗ ಸೀದಾ ಮಂತಕ್ಕೆ ಹೋಗಿ ಟ್ಯಾಕ್ಟ್ರಿ ನಿಲ್ಸ್ಬಿಟ್ಟು ಮಂತಲ್ಲಿ ಹೊಡಿಬೇಕು. ಮಂತಲ್ಲಿ ಹೊಡಿಯೋದು ತೋರಿಸ್ತೀನಿ ಆಮೇಲೆ. ಫಸ್ಟ್ ತೋಟಕ್ಕೆ ಹೋಗ್ಬರ್ಬೇಕು. ಎಷ್ಟು ಒಂದು ಮಳೆ ಆಯ್ತು ಅಷ್ಟೇ ನೋಡ್ಕೊಂಡು ಬರಬೇಕು. ಫಸ್ಟ್ ಇವಾಗ ಇದು ಹೊಡೆಯೋಣ. ಇದು ಮುಗೀತು. ಇವಾಗ ಇಲ್ಲೊಂದು 3 ಗಿಡ ಇದಾವಲ್ಲ, ಇದು ನೋಡಿಯೋಣ ಅಂತ ಕೆಳಗೆ ನಿಲ್ಸಿದ್ದೀನಿ. ಇದು ನೋಡ್ಬಿಟ್ಟು ಸೀದಾ ಮಂತಕ್ಕೆ ಹೋಗ್ಬಿಟ್ಟು ತೋಟಕ್ಕೆ ಹೋಗೋಣ. ಅವಣ್ಣ ಎಷ್ಟು ಹೊಡೆದೈತೆ ನೋಡೋಣ. ತೋಟದಲ್ಲಿಂದ ಬಂದಮೇಲೆ ಲೈಟಾಗಿ ಊಟ ಮಾಡ್ಬಿಟ್ಟು ಮಂತಲ್ಲಿ ಹೊಡೆಯೋಣ ಅಂತ ಹೇಳ್ತಾ ನೋಡ್ರಿ. ಫೈನಲಿ ಕೆಳಗಡೆದು ಮುಗೀತು. ಗೊಬ್ಬರ ಗೀಚಾಡಂಗೆ ಹೊಡೆದಿದ್ದೀನಿ. ಅರ್ಧ ಗಂಟೆ ಆಗಿದೆ. 12:50 ಸ್ಟಾರ್ಟ್ ಮಾಡಿದ್ದು. ಟೈಮ್ ಒಂದು 1:20 ಆಗಿದೆ. ಇವಾಗ ಅರ್ಧ ಗಂಟೆಗೆ ಮುಗಿಸಿದ್ದೀನಿ. ಇನ್ನು ಬರ್ರಿ ಇವಾಗ ಸೀದಾ ಮನೆ ಹತ್ರ ಹೋಗೋಣ. ಮನೆ ಹತ್ರ ಹೋಗಿ ಫೈನಲಿ ಮುಗೀತು. ಹೋಗ್ತಾ ಇದ್ದೀನಿ ಮಂತಕ್ಕೆ. ಬರ್ರಿ ಇವಾಗ ಮಂತಕ್ಕೆ ಹೋಗೋಣ ಅಂತ ಹೇಳ್ತಾ ಮಂತಕ್ಕೆ ಹೋಗ್ತಾ ತಂದು ಸ್ಪಾಟಿಗೆ ಹಾಕಿದ್ದೀನಿ. ಬರ್ರಿ ತೋಟಕ್ಕೆ ಹೋಗ್ಬಿಟ್ಟು ಬರೋಣ. ತೋಟಕ್ಕೆ ಹೋಗಿ ಬಂದಮೇಲೆ ತೋರಿಸ್ತೀನಿ ಊಟ ಮಾಡಿ. ಅದೇ ಟೈಮಲ್ಲಿ 2 ಗಂಟೆ ಆಗಿದೆ. ಹೋಗ್ಬಿಟ್ಟು ಬರೋಣ ಬರ್ರಿ. ಇವಾಗ ಅಂಗಡಿಗೆ ಹೋಗಿ ಬೋಟಿ ತಗೊಂಡು ಹೋಗ್ತಾ ಇದ್ದೀನಿ. ತೋಟಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಬರ್ರಿ. ಫೈನಲಿ ಇಲ್ಲಿವರೆಗೂ ಬಂದೈತೆ ನೀರು. ಅದಕ್ಕೆ ಅಣ್ಣನ ಇಲ್ಲೇ ಕುಡಿಸ್ಬಿಟ್ಟಿದ್ದೀನಿ. ನಾಳೆ 2 ಸತಿ ಕಿತ್ತಿದ್ರಂತೆ. ಹಾಗಾಗಿ ಅದಕ್ಕೆ ಇಲ್ಲೇ ಕೂತ್ಕೊಂಡು ನೀರಾಯ್ಸು ಅಂತ ಹೇಳಿದ್ದೀನಿ. ನಾನು ಇವಾಗ ಅಣ್ಣಂಗೆ ಬೀಡಿ ಕೊಟ್ಬಿಟ್ಟು ಸೀದಾ ಮಂತಕ್ಕೆ ಹೋಗಿ ಉಕ್ಕೆ ಹೊಡೆದ್ಬಿಟ್ಟು ಸಾಯಂಕಾಲ ಇಲ್ಲಿಗೆ ಬರೋದು ಗೈಸ್. ಮಂತಲ್ಲಿ 5 ಮಡಿ ಐತಲ್ಲ. ಬೆಳಗ್ಗೆ ನೆನ್ನೆ 2 ಮಡಿ ಹೊಡೆದೆ.
ಈಗ ಬೆಳಿಗ್ಗೆ ಒಂದು ಮಡಿ ಹೊಡೆದು ಬಿಟ್ನಲ್ಲ, ಹಾಗಾಗಿ ಅದನ್ನು ಮುಗಿಸಿ ನಾನು ಇಲ್ಲಿಗೆ ಸಾಯಂಕಾಲನೇ ಬರೋದು ಗೈಸ್. ಇನ್ನು ಬರೋಲ್ಲ ಇವು ಅಣ್ಣ ಅಂತ ಸಾಯಂಕಾಲನೇ ಬಂದು ಕರ್ಕೊಂಡು ಹೋಗೋದು ಅಂತ ಹೇಳ್ತಾ ಇವಾಗ ನೋಡ್ರಿ ಇದ್ರ ಪಾಡಿಗೆ ಇದು ಆಯ್ಕಂತೈತೆ ಐಕಳಿ ಬರ್ರಿ. ನೋಡಿದವ್ರುಗಳೇ ಅಣ್ಣಂಗೆ ಇವಾಗ ಬೀಡಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಮತ್ತಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಆಮೇಲೆ ಹೊಡಿಬೇಕಾದ್ರೆ ಸಿಗ್ತೀನಿ ಅಂತ ಹೇಳ್ತಾ ಬರ್ರಿ. ಇವಾಗ ಮತ್ತಕ್ಕೆ ಊಟ ಆಯ್ತು, ಇವಾಗ ಹೊಡ್ಯೋಕೋಣ ಬರ್ರಿ ಅಂತ ಹೇಳ್ತಾ ತೆಗೀನಿ ಬರ್ರಿ. ಇಲ್ಲಿ ಫುಲ್ಲು ಡೀಸೆಲ್ ಕಲೆ ಐತೆ, ಹಂಗಾಗಿ ಡೀಸೆಲ್ ಥರ ನಾವು ಒಂದು 10 ಲೀಟ್ರು ಅಂತ ಕ್ಯಾನ್ ತಗೊಂಬಿಟ್ಟು ಹೋಗ್ತಾಯಿದ್ದೀನಿ. ಬರ್ರಿ ಡೀಸೆಲ್ ಬಂಕ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ, ಇಲ್ಲ ಡೀಸೆಲ್ ತಗೊಂಬರ್ಬೇಕಾದ್ರೆ ಸಿಗ್ತೀನಿ. ಬಂದು ಎಷ್ಟಾಗುತ್ತೆ ಅಷ್ಟು ಹೊಡೆಯೋದು, ಇನ್ನು ಮಿಕ್ಕಿದ್ದು ನಾಳೆ ಹೊಡ್ಕೊಂಡ್ರೆ ಆಯ್ತು ಅಷ್ಟೇ, ತಲೆ ಕೆಡಿಸ್ಕೊಳಲ್ಲ. ಬನ್ನಿ ಡೀಸೆಲ್ ತಗೊಂಬಿಟ್ಟು ಬರುವ. ಬಂಕಲ್ಲಿ ಫುಲ್ ಡೀಸೆಲ್ ಮಾಡಿಸಿದ್ದೀನಿ, 10.5 ಲೀಟ್ರ್ ಹಿಡ್ಸೈತೆ, 930. ಈ ದೇವ್ರುಗಳೇ ಡೀಸೆಲ್ ತಗೊಂಬಿಟ್ಟು ಹೋಗ್ತಾ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಡೀಸೆಲ್ ಹಾಕ್ಬಿಟ್ಟು ಸಿಗ್ತೀನಿ, ಡೀಸೆಲ್ ಹಾಕ್ಬೇಕಾದ್ರೆ ಸಿಗ್ತೀನಿ ಅಂತ ಹೇಳ್ತಾ ಅದನ್ನು ಹೊಡ್ಕೊಂಡು ಬರೋಣ ಬನ್ನಿ ದೇವ್ರುಗಳೇ. ಹೋಗೋಣ ಸೀದಾ ಮನೆ ಹತ್ರ. ಇವಾಗ ಆ ಕಡೆ ಮೂಲೆ ಒಂದು ಆದಿಲ್ಲ, ಅದು ಉಬ್ಬಲ್ ಐತಲ್ಲ ಗೈಸ್, ಅದೊಂದಾಗಿಲ್ಲ. ಇದಕ್ಕೆ ಇವಾಗ ಹಿಂಗೆ ಗರಿ ಹಾಕು ಅಂತ ಹೇಳಿದ್ದೀನಿ. ಗರಿ ಹಾಕಿ ಅದ್ರ ಮೇಲೆ ಒಂದೊಂದು ಗುದ್ಲಿ ಮಣ್ಣು ಹಾಕಿದ್ರೆ ಈ ಮಡಿಗೆ ಬಿಡೋಕೆ ಸರಿ ಆಗುತ್ತೆ. ನಾನು ಇನ್ನೂ ಮಂತಕ್ಕೆ ಹೋಗಿ ಹೊಡೆಯೋಕ್ಕಾಗಿಲ್ಲ ಗೈಸ್, ನೋಡೋಣ ನಾಳೆ ಇದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನು ಮಾಡೋದು. ನೋಡಿ ದೇವ್ರುಗಳೇ ಬೆಳಗ್ಗೆ 7:30ಗೆ ಬಿಟ್ಟಿರೋದು, ಇದುವರೆಗೂ ಸಾಯಂಕಾಲ 5 ಗಂಟೆ 5:30 ಆಗೈತೆ, ಇದುವರೆಗೂ ಒಂದು ಮಡಿ ಮುಗ್ಸೋಕ್ಕಾಗಿಲ್ಲ ದೇವ್ರುಗಳೇ. ನಮಗೆ ಈ ಮಡಿಗೆ ನೀರೇ ಬಿಡೋಕ್ಕಾಗಿಲ್ಲ, ಒಂದು ಮಡಿ ಮುಗ್ಸೋಕೆ ಹೇಳ್ತಾ ಇದ್ದೀವಿ ದೇವ್ರುಗಳೇ. ಏನು ಆಯ್ಕೊಂಡು ತಿಂತವೆ ಅಂತೀಯ ಕೊಕ್ಕರೆ? ಅವು ಗೇಯ್ಬೇಕಾರೆ ಈ ನೀರು ಪಾರು ಬಿಡ್ಬೇಕಾರೆ ನೋಡು ಎಲ್ಲಿದ್ರು ಆರು ಬಂದುಬಿಡ್ತವೆ ಗೇಯ್ಬೇಕಾರೆ, ಎಂಥವರ ಹುಳ ಸಿಗ್ತವೆ ಅಂತವ. ನಾವು ಇವಾಗ ಹೋಗೋಣ. ಇವತ್ತು ಹೊಡೆಯೋಕ್ಕಾಗಲಿಲ್ಲ, ಏನಾದರೂ ಇದೆಲ್ಲ ಆಗಲ್ಲ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಇವತ್ತೇನೇನು ಕೆಲಸ ಅಂತ ಇವತ್ತಿಂದೊಂದು ತೋರಿಸ್ತೀನಿ. ಎಲ್ಲಿಗೆ ಹೋಗ್ಬೇಕು ಬಾ ಅಂತು, ಹಾಲು ಬೇರೆ ತಂದಿದೆಯಾ, ಬಿಟ್ಟು ಒಳಗಿದೆಯಾ, ಹೊರಗೋಗುತ್ತೆ ಗಾಡಿ ಒಳಗೆ, ಬೇಗ ಮಾಡ್ತಕ್ಕೆ ಬಾ ಅಂತು. ಅದಕ್ಕೆ ಅಣ್ಣನ ಹಾಲು ಡೀಸೆಲೆಲ್ಲ ಮನೇಲಿ ಇಟ್ಬಿಟ್ಟು ಆಮೇಲೆ ಬಂದು ನೀವು ಅಣ್ಣನ ಕರ್ಕೊಂಡು ಹೋಗ್ತೀನಿ. ಬನ್ನಿ ದೇವ್ರುಗಳೇ. ಇದು ನಾಯಿಸಿ ಅಲ್ಲೊಂಚೂರು ಉಬ್ಬಲ್ಲಿ ಆಯ್ತಾ ಇಲ್ಲ, ಅದು ನಾಯಿಸ್ಬಿಟ್ಟು ಕಡೆಗೆ ಬಿಟ್ಟಿರಲಿಲ್ಲ ಅಣ್ಣ ಅಷ್ಟೊತ್ತಿಗೆ ಬರೋ. ದೇವ್ರುಗಳೇ ಸುಬ್ಬಿ ಹಂಗೆ ಕೂತವಳೆ. ದೇವ್ರುಗಳೇ ಈ ಮಡಿ ಆಲ್ಮೋಸ್ಟ್ ಮುಗ್ದಿರ್ಬೋದು, ಅವನು ಕಿತ್ತಾಕಿ ಎದ್ಬಿಟ್ಟು ಅವನು ಇರೋ ಬರ್ತೀನಿ ಅಂತ ಹೇಳಿದ್ದೀನಿ ಮಂತಕ್ಕೆ ಹೋಗಿ, ಕಿತ್ತಾಕಿ ಎದ್ಬಿಟ್ಟವನಲ್ಲೇ. ಈಗ ಸದ್ಯಕ್ಕೆ ನೋಡ್ಬೇಕು ಇವಾಗ ಅದು ಆಯತ್ತೇನೋ ಅಂತ ನೋಡಿ ಇಲ್ಲದು ಕಟ್ಬಿಟ್ಟು ಹೋಗೋಣ ಬರ್ರಿ ದೇವ್ರುಗಳೇ. ಇವತ್ತಿಂದ ಇಷ್ಟೇ ಅಂತ ಹೇಳ್ತಾ ಇವಾಗ ಹೋಗ್ತಾಯಿದ್ದೀನಿ ಮಂತಕ್ಕೆ. ನಾಳೆ ಇನ್ನು ಹೊಡಿಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಒಂದು ಮಡಿ ಆಗಿದೆ, 2ನೇ ಮಡಿ ಬಿಟ್ಟು ಹೋಗ್ತಾಯಿದ್ದೀನಿ. ಇವಾಗ ನಾಳೆ ಹೊಡಿಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್. ಬರ್ರಿ ಇವಾಗ ಮಂತಕ್ಕೆ ಹೋಗ್ಬಿಟ್ಟು ನಾಳೆ ಸಿಗುವ.